ಬೆಂಗಳೂರಿನ ಇಬ್ಬರು ಮಕ್ಕಳಲ್ಲಿ HMPV ವೈರಸ್ ಪತ್ತೆಯಾಗಿದೆ. ಹೌದು, ಬೆಂಗಳೂರಿನ ಇಬ್ಬರು ಮಕ್ಕಳಲ್ಲಿ HMPV ಪ್ರಕರಣಗಳು ಪತ್ತೆಯಾಗಿದೆ. 3 ತಿಂಗಳ ಹೆಣ್ಣು ಶಿಶು ಹಾಗೂ 8 ತಿಂಗಳ ಗಂಡು ಶಿಶುವಿನಲ್ಲಿ ವೈರಸ್ ಪತ್ತೆಯಾಗಿದೆ. ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯಲ್ಲಿ ಈ ವೈರಸ್ ಪತ್ತೆಯಾಗಿದ್ದು, ಇಬ್ಬರು ಶಿಶುಗಳಿಗೂ ಯಾವುದೇ ವಿದೇಶ ಪ್ರಯಾಣದ ಹಿನ್ನೆಲೆ ಇಲ್ಲ. ಆದರೂ ಕೂಡ ಬೆಂಗಳೂರಿನ ಇಬ್ಬರ ಮಕ್ಕಳಲ್ಲಿ ಈ HMPV ಪ್ರಕರಣ ಪತ್ತೆಯಾಗಿದೆ. 2025 ಜನವರಿ 3ರಂದು HMPV ಪಾಸಿಟಿವ್ ಅಂತ ಹೇಳಿ ದೃಢಪಡಿಸಲಾಗಿತ್ತು. ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಕರ್ನಾಟಕದಲ್ಲಿ 2 HMPV ಪ್ರಕರಣಗಳನ್ನು ಪತ್ತೆ ಹಚ್ಚಿದೆ. ಇನ್ನು ಈ ಪ್ರಕರಣಗಳು ಶ್ವಾಸಕೋಶ ಸಂಬಂಧಿತ ವೈರಸ್ಗಳ ಪತ್ತೆ ಕಾರ್ಯಾಚರಣೆಯ ಸಮಯದಲ್ಲಿ ಕಂಡು ಬಂದಿದೆ. ಬೆಂಗಳೂರಿನಲ್ಲಿ ಇಬ್ಬರ ಮಕ್ಕಳಲ್ಲಿಯೂ ಕೂಡ HMPV ಪ್ರಕರಣ ಪತ್ತೆಯಾಗಿದೆ. 3 ತಿಂಗಳ ಹೆಣ್ಣು ಶಿಶುವಿನಲ್ಲಿ ಹಾಗೂ 8 ತಿಂಗಳ ಗಂಡು ಶಿಶುವಿನಲ್ಲಿ ವೈರಸ್ ಪತ್ತೆಯಾಗಿದೆ. ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ವೈರಸ್ ಅನ್ನು ಪತ್ತೆ ಹಿಡಿದಿದೆ. ಇಬ್ಬರು ಶಿಶುಗಳಿಗೂ ಯಾವುದೇ ವಿದೇಶ ಪ್ರಯಾಣದ ಹಿನ್ನೆಲೆಯೇ ಇಲ್ಲ. ಆದರೂ ಕೂಡ 3 ತಿಂಗಳ ಹೆಣ್ಣು ಶಿಶು ಹಾಗೂ 8 ತಿಂಗಳ ಗಂಡು ಶಿಶುವಿನಲ್ಲಿ ಈ ವೈರಸ್ ಪತ್ತೆಯಾಗಿದೆ. 2025 ಜನವರಿ 3ರಂದು HMPV ಪಾಸಿಟಿವ್ ಅಂತ ಹೇಳಿ ದೃಢಪಡಿಸಲಾಗಿತ್ತು. ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಕರ್ನಾಟಕದಲ್ಲಿ 2 HMPV ಪ್ರಕರಣಗಳನ್ನು ಪತ್ತೆ ಹಚ್ಚಿದೆ. ಇನ್ನು ಈ ಪ್ರಕರಣಗಳು ಶ್ವಾಸಕೋಶ ಸಂಬಂಧಿತ ವೈರಸ್ಗಳ ಪತ್ತೆ ಅಂತ ಹೇಳಿ ಕಾರ್ಯಾಚರಣೆಯ ಸಮಯದಲ್ಲಿ ಕಂಡು ಬಂದಿದೆ. ಬೆಂಗಳೂರಿನಲ್ಲಿ ಇಬ್ಬರ ಮಕ್ಕಳಲ್ಲಿ HMPV ಪ್ರಕರಣ ಪತ್ತೆಯಾಗಿದೆ. 3 ತಿಂಗಳ ಹೆಣ್ಣು ಶಿಶು 8 ತಿಂಗಳ ಗಂಡು ಶಿಶುವಿನಲ್ಲಿ ಈ ವೈರಸ್ ಪತ್ತೆಯಾಗಿದೆ. ಇನ್ನು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯಲ್ಲಿ ವೈರಸ್ ಇದೆ ಅಂತ ಹೇಳಿ ಪತ್ತೆ ಮಾಡಲಾಗಿದೆ. ಇಬ್ಬರು ಶಿಶುಗಳಿಗೂ ಕೂಡ ಯಾವುದೇ ರೀತಿಯ ವಿದೇಶ ಪ್ರಯಾಣದ ಹಿನ್ನೆಲೆಯೇ ಇಲ್ಲ. ಆದರೂ ಕೂಡ ಇವರಲ್ಲಿ HMPV ವೈರಸ್ ಪತ್ತೆಯಾಗಿದೆ. 2025 ಜನವರಿ 3ರಂದು HMPV ಪಾಸಿಟಿವ್ ಅಂತ ಹೇಳಿ ದೃಢಪಟ್ಟಿತ್ತು. ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಕರ್ನಾಟಕದಲ್ಲಿ 2 HMPV ಪ್ರಕರಣಗಳನ್ನು ಪತ್ತೆ ಹಚ್ಚಿದೆ. ಇನ್ನು ಈ ಪ್ರಕರಣಗಳು ಶ್ವಾಸಕೋಶ ಸಂಬಂಧಿತ ವೈರಸ್ಗಳ ಪತ್ತೆ ಕಾರ್ಯಾಚರಣೆಯ ಸಮಯದಲ್ಲಿ ಕಂಡುಬಂದಿದೆ. ಈಗಾಗಲೇ ಮಹಾಮಾರಿ ಕೊರೋನಾದಿಂದ ಸಾಕಷ್ಟು ಜನ ಸಂಕಷ್ಟಕ್ಕೀಡಾಗಿದ್ರು, ಸಾಕಷ್ಟು ಜನ ತಮ್ಮ ಜೀವವನ್ನ ಕಳೆದುಕೊಂಡಿದ್ರು. ಇನ್ನೇನು ಆರ್ಥಿಕ ಬಿಕ್ಕಟ್ಟು ಕೂಡ ಎದುರಾಗಿತ್ತು. ಎಲ್ಲವೂ ಸರಿ ಹೋಯಿತು ಅನ್ನುವಷ್ಟರಲ್ಲಿ ಬೆಂಗಳೂರಿನಲ್ಲಿ ಇಬ್ಬರ ಮಕ್ಕಳಲ್ಲಿ ಇದೀಗ HMPV ಪ್ರಕರಣ ಪತ್ತೆಯಾಗಿದೆ. HMPV ಪ್ರಕರಣ ಇದೆ ಅಂತ ಹೇಳಿ ಸಾಕಷ್ಟು ಕೂಡ ಚರ್ಚೆ ಆಗ್ತಾ ಇತ್ತು. ಅದೇ ಸಂದರ್ಭದಲ್ಲಿ ಬೆಂಗಳೂರಿನ ಇಬ್ಬರು ಮಕ್ಕಳಲ್ಲಿ ಈ ವೈರಸ್ ಪತ್ತೆಯಾಗಿದೆ. 3 ತಿಂಗಳ ಹೆಣ್ಣು ಶಿಶು 8 ತಿಂಗಳ ಗಂಡು ಶಿಶುವಿನಲ್ಲಿ ವೈರಸ್ ಪತ್ತೆಯಾಗಿದೆ. ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯಲ್ಲಿ ವೈರಸ್ ಇದೆ ಅಂತ ಹೇಳಿ ಪತ್ತೆಯನ್ನು ಹಚ್ಚಲಾಗಿದೆ. ಇಬ್ಬರು ಶಿಶುಗಳಿಗೂ ಕೂಡ ಯಾವುದೇ ವಿದೇಶ ಪ್ರಯಾಣ ಹಿನ್ನೆಲೆ ಇಲ್ಲ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಶೋಧ್ ದೂರವಾಣಿ ಸಂಪರ್ಕದಲ್ಲಿ. ಬೆಂಗಳೂರಿನ ಇಬ್ಬರು ಮಕ್ಕಳಲ್ಲಿಯೂ ಕೂಡ HMPV ಪ್ರಕರಣ ಪತ್ತೆಯಾಗಿದೆ. ಇನ್ನು ಯಾರಲ್ಲಿ ಈ ಪ್ರಕರಣ ಪತ್ತೆಯಾಗಿದೆ, ಯಾವ ಕಾರಣಕ್ಕಾಗಿ ಉಂಟಾಗಿದೆ, ಯಾವುದೇ ರೀತಿಯ ವಿದೇಶ ಪ್ರಯಾಣದ ಹಿನ್ನೆಲೆ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಈ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ದಿವ್ಯಾ, ಈಗ ಮುಖ್ಯವಾಗಿರುವಂತ ವಿಷಯ ಏನು ಅಂತ ಹೇಳಿದ್ರೆ, ಇಬ್ಬರು ಮಕ್ಕಳಲ್ಲಿ ಈ ಒಂದು HMPV ವೈರಸ್ ಕಂಡು ಬಂದಿತ್ತು. ಇದರಲ್ಲಿ ಮುಖ್ಯವಾಗಿ ಒಂದು ಈಗಾಗಲೇ ಡಿಸ್ಚಾರ್ಜ್ ಆಗಿರುವಂತ ಮಗುವಿನ ವಯಸ್ಸು 3 ತಿಂಗಳಷ್ಟೇ. 3 ತಿಂಗಳಿನ ಹೆಣ್ಣು ಮಗುವಿಗೆ ಈ ಒಂದು ವೈರಸ್ ಬಂದಿದ್ದಂಥದ್ದು ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಅಲ್ಲಿ ಈಗಾಗಲೇ ಒಂದಷ್ಟು ಚರ್ಚೆ ಆಗ್ತಾ ಇದೆ. ಮತ್ತೆ ಅವರ ಎಲ್ಲರ ಸ್ಯಾಂಪಲ್ ಕೂಡ ಪುಣೆಯ ವೈರಾಲಜಿ ಇನ್ಸ್ಟಿಟ್ಯೂಟ್ಗೆ ಕಳಿಸಲಾಗಿದೆ. ಸೊ ಮುಖ್ಯವಾಗಿ ಈಗ ಸರ್ಕಾರ ಯಾವ ರೀತಿ ಈ ಒಂದು ಪ್ರೋಟೋಕಾಲ್ಗಳನ್ನ ಫಾಲೋ ಮಾಡ್ತಾರೆ ಅನ್ನೋಂಥದ್ದು ಮುಖ್ಯವಾಗಿ ನೋಡ್ಬೇಕಾಗಿದೆ. ಯಾಕೆಂತ ಹೇಳಿದ್ರೆ ಈಗಾಗಲೇ ಮಲೇಷ್ಯಾ ಹಾಗೂ ಚೀನಾದಲ್ಲಿ ಈ ಒಂದು HMPV ವೈರಸ್ಸಿನ ಸ್ಪೈಕ್ ಅತಿರೇಕಕ್ಕೆ ಮುಟ್ಟಿದೆ. ಸೊ ಈ ಹಿನ್ನೆಲೆಯಲ್ಲಿ ಮಕ್ಕಳು ಸೇರಿದಂತೆ ವಯಸ್ಕರಿಗೂ ಕೂಡ ಈ ಒಂದು HMPV ವೈರಸ್ ಆ 2 ದೇಶಗಳಲ್ಲಿ ಕಾಣಿಸ್ತಾ ಇದೆ. ಈಗ ಸದ್ಯಕ್ಕೆ
ಯಾವ ತಳಿಯ HMPV ಇಂಡಿಯಾ ಅಲ್ಲಿ ಈ ಒಂದು ಇಬ್ಬರು ಮಕ್ಕಳಲ್ಲಿ ಕಂಡು ಬಂದಿದೆ ಅಂತ ಈಗ ವೈರಾಲಜಿ ಇನ್ಸ್ಟಿಟ್ಯೂಟ್ ಇನ್ನ ಸ್ಪಷ್ಟಪಡಿಸಬೇಕಿದೆ. ಇದನ್ನ ಹೊರತುಪಡಿಸಿ ಇನ್ನ ಕೆಲವೇ ಹೊತ್ತಿನಲ್ಲಿ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಒಂದು ಎಮರ್ಜೆನ್ಸಿ ಮೀಟಿಂಗ್ ನ ಕರೆದಿದ್ದಾರೆ ಆರೋಗ್ಯ ಸೌಧದಲ್ಲಿ. ಸೊ ಈ ಒಂದು ಆರೋಗ್ಯ ಮೀಟಿಂಗ್ ಅಲ್ಲಿ, ಎಮರ್ಜೆನ್ಸಿ ಮೀಟಿಂಗ್ ನಲ್ಲಿ ಯಾವ ರೀತಿ ಪ್ರೋಟೋಕಾಲ್ಸ್ ಗವರ್ಮೆಂಟ್ ಆಫ್ ಇಂಡಿಯಾ ಕೊಟ್ಟಿದೆ, ಮತ್ತೆ ಇತರೆ ದೇಶಗಳಲ್ಲಿ ಅಂದ್ರೆ ಮಲೇಷ್ಯಾ ಹಾಗೂ ಚೈನಾಗಳಲ್ಲಿ ಈ ಒಂದು HMPV ವೈರಸ್ ಹರಡುವಿಕೆ ತಡೆಯುವಲ್ಲಿ ಯಾವ ರೀತಿ ಕ್ರಮಗಳನ್ನ ಕೈಗೊಂಡಿದ್ದಾರೆ ಅಂತ ಒಂದಷ್ಟು ಸಮಾಲೋಚನೆ ನಡೆಸ್ತಾರೆ. ಮತ್ತೆ ಯಾವೆಲ್ಲ ಅಂಶಗಳನ್ನ ಈಗ ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು ಕೂಡ ಇವತ್ತಿನ ಮೀಟಿಂಗ್ ಅಲ್ಲಿ ನಡೆಯಲಿದೆ. ಸೊ ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ಇಬ್ಬರು ಮಕ್ಕಳಲ್ಲಿ ಕಂಡು ಬಂದಿರುವಂತದ್ದು ಹಾಗೂ ಆ ಎರಡೂ ಮಕ್ಕಳು ಒಂದೇ ಹಾಸ್ಪಿಟಲ್ ಅಲ್ಲಿ ಈ ವೈರಸ್ ಕಂಡು ಬಂದಿದ್ದು. ಅಂದ್ರೆ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಅಲ್ಲಿ ಈ ಎರಡೂ ಮಕ್ಕಳಿಗೆ ಕಂಡು ಬಂದಿರೋದು. ಆಮೇಲೆ ಎರಡೂ ಮಕ್ಕಳು ಕೂಡ ಹೆಣ್ಣು ಮಕ್ಕಳಾಗಿರ್ತಾರೆ. ಸೊ ಈ ಎಲ್ಲಾ ಡೇಟಾ ಪಾಯಿಂಟ್ಸ್ ಗಳನ್ನ ಆರೋಗ್ಯ ಸಚಿವರು ಹಾಗೂ ತಜ್ಞರು ಇವತ್ತಿನ 12:30 ಮೀಟಿಂಗ್ ನಲ್ಲಿ ಚರ್ಚೆ ಮಾಡಿದ್ದಾರೆ. ಇದ್ರ ಜೊತೆಗೆ ಯಾವ ರೀತಿ ಪ್ರೋಟೋಕಾಲ್ಸ್ ಗಳನ್ನ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು ಕೂಡ ಇವತ್ತಿನ ಚರ್ಚೆ ವಿಷಯ ಆಗಿರುತ್ತೆ. ದಿವ್ಯಾ, ಓಕೆ, ಇನ್ನು HMPV ವೈರಸ್ ಪತ್ತೆಯಾಗಿರೋದ್ರಿಂದ ಸಾಕಷ್ಟು ಜನರಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಯಾವೆಲ್ಲ ಗೈಡ್ಲೈನ್ಸ್ ಜಾರಿ ಆಗ್ಬೋದು? ಈ ಕುರಿತು ಮಾಹಿತಿ ಏನಿದೆ? ಆತಂಕದ ವಿಷಯ ಅಂತ ಹೇಳಿದ್ರೆ ಈಗಾಗಲೇ ಇಂಡಿಯಾದಲ್ಲಿ ಸಾಕಷ್ಟು ವರ್ಷಗಳಿಂದ HMPV ವೈರಸ್ ಇದೆ. ಸಾಮಾನ್ಯವಾಗಿ ಈ ಒಂದು ವೈರಸ್ ಚಳಿಗಾಲದಲ್ಲಿ ಹೆಚ್ಚಾಗಿ ಕಂಡು ಬರುವಂತದ್ದು. ಡಿಸೆಂಬರ್ ಕೊನೆ ವಾರದಿಂದ ಜನವರಿ ಅಂತ್ಯದವರೆಗೆ ಈ ವೈರಸ್ ಹೆಚ್ಚಾಗಿ ಸಾಮಾನ್ಯವಾಗಿ ಕಂಡು ಬರುತ್ತೆ. ಯಾರಿಗೆಲ್ಲ ಇಮ್ಯುನಿಟಿ ಕಡಿಮೆ ಇರುತ್ತೆ, ಮತ್ತೆ ಒಂದಷ್ಟು ಶ್ವಾಸಕೋಶ ಅಥವಾ ಲಂಗ್ಸ್ ಗೆ ಸಂಬಂಧಪಟ್ಟಂತ ಕೆಲ ಪ್ರಾಬ್ಲಮ್ಸ್ ಇರುತ್ತೆ, ಆ ಮಕ್ಕಳಲ್ಲಿ ಈ ಒಂದು HMPV ವೈರಸ್ ಹೆಚ್ಚಾಗಿ ಕಂಡು ಬರುತ್ತೆ. ಆದ್ರೆ ಮುಖ್ಯವಾಗಿ ಈಗ ಚರ್ಚೆ ಆಗ್ತಾ ಇರುವಂತದ್ದು ಇದು ಯಾವ ರೀತಿ HMPV ವೈರಸ್ ಅಂದ್ರೆ ಯಾವ ವೇರಿಯಂಟ್ ಆಗಿರುವಂತ HMPV ವೈರಸ್. ಸೊ ಸದ್ಯಕ್ಕೆ ಯಾವುದೇ ರೀತಿ ಆತಂಕ ಪಡಬೇಕಾಗಿಲ್ಲ ಅಂತ ಭಾರತ ಸರ್ಕಾರ ಕೂಡ ಹೇಳಿದೆ. ಹಾಗೂ ದಿನೇಶ್ ಗುಂಡೂರಾವ್ ಕೂಡ ಈಗಷ್ಟೇ ಮಾತನಾಡಿ ಯಾವುದೇ ಒಂದು ಆತಂಕ ಪಡೋದ್ ಬೇಡ, ಕೇವಲ 1% ಮಕ್ಕಳಿಗೆ ಅಂದ್ರೆ ಇಮ್ಯುನಿಟಿ ಕಡಿಮೆ ಇರೋ ಮಕ್ಕಳಿಗೆ ಈ ಒಂದು HMPV ವೈರಸ್ ಬರುತ್ತೆ. ಆದ್ರೂ ಕೂಡ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಸಹಾಯದೊಂದಿಗೆ ಯಾವ ರೀತಿ ಈ ಒಂದು ವೈರಸ್ ನ ತಡಿಬೇಕು ಅನ್ನೋದು ಸಮಾಲೋಚನೆ ಮಾಡ್ತೀವಿ ಅಂತ ದಿನೇಶ್ ಗುಂಡೂರಾವ್ ಅವರು ಸ್ಪಷ್ಟಪಡಿಸಿದ್ದಾರೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ಪ್ರಶೋಭ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.